ನಂದಿನಿ ನದಿಯ ಮಧ್ಯಭಾಗದಲ್ಲಿ ಇರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಬಹಳ ಪ್ರಸಿದ್ಧವಾದ ದಕ್ಷಿಣ ಕನ್ನಡದ ಒಂದು ದೇವಾಲಯವಾಗಿದೆ. ಇಲ್ಲಿಯ ಕತೆ ಅಸುರ ಶಕ್ತಿಯಿಂದ ಮೆರೆಯುತ್ತಿದ್ದಂತಹ ಅರುಣಾಸುರ ಅವನು ಬ್ರಹ್ಮನಿಂದ 4 ಕಾಲು ಅಥವಾ 2 ಕಾಲು ಇರುವಂತಹ ಪ್ರಾಣಿಗಳಿಂದ ನನ್ನ ವಧೆಯಾಗಬಾರದು ಎಂದು ವರ ಕೇಳಿಕೊಂಡಾಗ ಅವನ ಉಪಟಳ ತಡೆಯದೆ ಎಲ್ಲ ಪ್ರಾರ್ಥನೆ ಮಾಡಿದಾಗ ದೇವಿಯು ಅವನನ್ನು ವಧೆ ಮಾಡಲು ಭೂಮಿಗೆ ಬರುತ್ತಾಳೆ. ಆಗ ಅವಳನ್ನು ಕೊಲ್ಲಲು ಬಂದಾಗ ಅವಳು ಈ ಬಂಡೆಯ ರೂಪ ತಾಳಿ ಅಲ್ಲಿ ನೆಲೆಯಾಗುತ್ತಾಳೆ. ಆಗ ಅರುಣಾಸುರನು ಬಂಡೆಯನ್ನು ಪುಡಿ ಮಾಡಲು ಪ್ರಯತ್ನ ಮಾಡಿದಾಗ ಅದರೊಳಗಿಂದ ದುಂಬಿಗಳ ಪುಂಡಾಗಿ ದುಂಬಿಗಳು ಹಾರಿ ಬಂದು ಅರುಣಾಸುರನನ್ನು ವಧೆ ಮಾಡುತ್ತಾಳೆ. ಈ ರೀತಿಯಾಗಿ ಭೂಮಿಯನ್ನು ರಕ್ಷಿಸಿ ಇಲ್ಲಿ ನೆಲೆಗೊಂಡು ದುರ್ಗಾ ಪರಮೇಶ್ವರಿಯಾಗಿ ಎಲ್ಲರಿಂದ ಪೂಜಿಸಲ್ಪಡುವಂತಹ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಎಲ್ಲ ಭಕ್ತರ ಅಭೀಷ್ಟವನ್ನು ನೆರವೇರಿಸುವಂತಹ ಅಧಿದೇವತೆ. ನಂದಿನಿ ನದಿಯ 2 ಕವಲುಗಳ ಮಧ್ಯದಲ್ಲಿ ಈ ದೇವಾಲಯ ಇರುವ ಕಾರಣ ಇದಕ್ಕೆ ಕಟೀಲು ಎಂದು ಹೆಸರು. ಕಟೀಲು ಎಂದರೆ ಮಧ್ಯಭಾಗ ಎಂದು ಅರ್ಥ. ಇಲ್ಲಿಗೆ ಬರುವ ಭಕ್ತಾದಿಗಳು ಇಲ್ಲಿಯ ಸುಂದರ ಪರಿಸರ, ಇಲ್ಲಿಯ ದೈವಿಕ ಶಕ್ತಿ, ಇಲ್ಲಿಯ ಒಂದು ನಮಗೆ ಸಿಗುವಂತಹ ಒಂದು ನೆಮ್ಮದಿಯಿಂದಾಗಿ ಎಲ್ಲರೂ ಇಲ್ಲಿಗೆ ಬರುತ್ತಾರೆ. ಇಲ್ಲಿಯ ಅನ್ನಪ್ರಸಾದ ಬಹಳ ಪ್ರಸಿದ್ಧಿ. ಇಲ್ಲಿ 365 ದಿನ ಕೂಡ ಅನ್ನಪ್ರಸಾದ ಎಲ್ಲ ಭಕ್ತಾದಿಗಳಿಗೂ ಕೊಡಲ್ಪಡುತ್ತದೆ. ನದಿಯ ನೀರು ತಂಪಾಗಿ ಸುತ್ತಲೂ ಹರಿದು ಚಂದವಾದ ಸುಂದರವಾದ ಪರಿಸರವನ್ನು ಉಂಟು ಮಾಡುತ್ತದೆ. ಮಳೆಗಾಲದಲ್ಲಿ ತುಂಬಿ ಬೋರ್ಗರೆಯುವ ನದಿ ಈ ದೇವಾಲಯದ ಸುತ್ತಲೂ ಹರಿಯುತ್ತದೆ. ಲಿಂಗ ರೂಪದಲ್ಲಿ ಪೂಜಿಸಲ್ಪಡುವಂತಹ ಈ ದುರ್ಗಾ ಪರಮೇಶ್ವರಿ ತುಳುನಾಡ ಅಪ್ಪೆ ಎಂದು ಕರೆಯಲ್ಪಡುತ್ತಾಳೆ. ನಮಗೆಲ್ಲರಿಗೂ ಬಹಳ ಒಂದು ಇಷ್ಟವಾದ ತಾಯಿ ಸ್ವರೂಪವಾದ ಈ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೊಮ್ಮೆ ಬನ್ನಿ, ಭೇಟಿ ಕೊಡಿ, ಪ್ರಾರ್ಥಿಸಿಕೊಳ್ಳಿ. ಎಲ್ಲ ರೀತಿಯ ಸೇವೆಗಳು ಲಭ್ಯವಿದೆ. ಹೂವಿನ ಪೂಜೆ, ಕುಂಕುಮಾರ್ಚನೆ, ಸೀರೆ ಸಮರ್ಪಣೆ ತುಂಬ ವಿಶೇಷ. ಇಲ್ಲಿಯ ಆನೆ ಮಹಾಲಕ್ಷ್ಮಿ. ವರ್ಷದ ಎಲ್ಲ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಡಲು ಅವಕಾಶವಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.